ಕೆವಿಎನ್ ಪ್ರೊಡಕ್ಷನಿಂದ ತುಂಬ ಖುಷಿ ವಿಚಾರ ಅಂತಂದರೆ ಕನ್ನಡ ಸಿನಿಮಾಗಳನ್ನ ಎಲ್ಲೂ ಬಿಟ್ಕೊಡ್ತಿಲ್ಲ. ಒಂದೊಂದು ಹಂತಕ್ಕೆ ಮುಂದಕ್ಕೆ ಹೋಗ್ತಾನೆ ಇದ್ದೀರಿ. ಸೊ ಕನ್ನಡ ಇಂಡಸ್ಟ್ರಿ ಬೆಳವಣಿಗೆಯಲ್ಲಿ ಕೆವಿಎನ್ ದೊಡ್ಡ ಮಟ್ಟದ ಒಂದು ಸಾಥನ್ನು ಕೊಟ್ಟಿದ್ದೀರಿ ಸರ್. ಎಷ್ಟು ಖುಷಿ ಇದೆ ಸರ್. ಕಡಿಮೆ ಅವಧಿನಲ್ಲಿ ನಮ್ಮ ಕನ್ನಡದ ಸಿನಿಮಾಗಳನ್ನು ಅದು ಗುಣಮಟ್ಟದ ಸಿನಿಮಾಗಳನ್ನು ಕೊಡ್ತಾರಂಥದ್ದು. ಸರ್ ತುಂಬ ಖುಷಿ ಇದೆ. ಅಟ್ ದ ಎಂಡ್ ಆಫ್ ದ ಡೇ ನಾವಿರೋದು ಕನ್ನಡದಲ್ಲಿ. ನಾವೇನೇ ಮಾಡಿದ್ರು ಇಲ್ಲಿಂದಾನೆ. ಈಗ ನಮ್ಮ ಹೆಡ್ ಆಫೀಸ್ ಬಂದರೆ ಎಲ್ಲಿರುತ್ತೆ, ನಾವು ಕನ್ನಡ ನಾವೆಲ್ಲಿ ಸಿಗ್ತೀವಿ, ಬ್ಯಾಂಗ್ಳೂರಲ್ಲೇ ಸಿಗ್ತೀವಿ. ಸೊ ವಿ ಆರ್ ವೆರಿ ಹ್ಯಾಪಿ ಸರ್. ಈ ಬೆಳವಣಿಗೆಗೆ ಇಂಡಸ್ಟ್ರಿನೂ ಸಹ ಕಾರಣ. ಭಾಳಷ್ಟು ನಿರ್ಮಾಪಕರು ನಮ್ಮನ್ನು ನಂಬಿ ನಮಗೆ ಸಿನಿಮಾಗಳನ್ನ ಕೊಟ್ಟರು. ಭಾಳಷ್ಟು ನಿರ್ದೇಶಕರು ನಮ್ಮನ್ನು ನಂಬಿ ಬಂದರು. ಭಾಳಷ್ಟು ಹೀರೋಗಳು ನಂಬಿ ಬಂದಿದ್ದಾರೆ. ವಿ ಆರ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆಲ್ಲ. ಬಟ್ ಆ ನಂಬಿಕೆ ಬಂದಿರೋದನ್ನು ತುಂಬ ಉಳಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಟ್ಟು ಶ್ರಮ ಬಿದ್ದು ಕೆಲಸ ಮಾಡ್ತಾ ಇದ್ದೀವಿ ಸರ್. 100 ಇನ್ನೊಂದೇನು ಅಂತಂದರೆ ನಮ್ಮ ಫೌಂಡರ್, ನಮ್ಮ ಬಾಸ್ ಆದಂಥ ವೆಂಕಟ್ ಸರ್ ಆಗಲಿ, ಅವರು ಅಷ್ಟೇ ತುಂಬ ಟೈಮ್ ಕೊಡ್ತಾರೆ. ಕತೆ ಕೇಳೋದ್ರಲ್ಲಾಗಲಿ, ಸಾಂಗಲ್ಲಿ ಕೇಳೋದ್ರಲ್ಲಾಗಲಿ, ಅವರೆಷ್ಟೇ ಬ್ಯುಸಿ ಇದ್ರೂ ಸಹ ಹಿ ಮೇಕ್ ಶೋರ್ ವಿತೌಟ್ ಹಿಸ್ ನಾಲೆಡ್ಜ್ ನಥಿಂಗ್ ಗೋಸ್ ಔಟ್. ಅಂತಂದರೆ ಯಾವ ಕತೆ, ಈಗ ಒಂದು ಕತೆ ಸೆಲೆಕ್ಷನ್ ಅಂತ ಬಂದರೆ ಅವರೇ ಮಾಡೋದು. ಫಸ್ಟ್ ಕತೆ ಕೇಳೋದವ್ರೇನೆ, ಸ್ಕ್ರೀನ್ ಪ್ಲೇ ಕೇಳೋದವ್ರೇನೆ, ಟ್ಯೂನ್ಸ್ ಕೇಳೋದವ್ರೇನೆ, ಡೈಲಾಗ್ ರೀಡಿಂಗ್ ಕೇಳ್ತಾರೆ. ಪ್ರತಿಯೊಂದಕ್ಕೂ ಅವರು ಟೈಮ್ ಕೊಡ್ತಾರೆ. ಅವರು ಕೊಡ್ತಿರ್ದಾಗ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಐ ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್. ಅಂದರೆ ಎಕ್ಸಿಕ್ಯೂಷನ್ ನಾನು ಜಾಸ್ತಿ ನೋಡ್ತೀನಿ ಹೊರತು ನನಗೆ ಕತೆ ಕೇಳೋದ್ರಲ್ಲಾಗಲಿ ಇದರಲ್ಲಾಗಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಐ ಆಮ್ ಅ ಮ್ಯಾನ್ ಹೂ ಎಂಜಾಯ್ಸ್ ವಾಚಿಂಗ್ ಅ ಮೂವಿ. ನನಗೆ ಕತೆ ಕೇಳೋದ್ರಲ್ಲಿ ಅಷ್ಟು ಎಂಜಾಯ್ಮೆಂಟ್ ಇಲ್ಲ. ಸೊ ಸರ್ ಮೇಕ್ ಶೋರ್ ಅವ್ರಿಗೆ ಪ್ರತಿಯೊಂದೂ ಈಸ್ ದ ಮೇನ್ ಸ್ಟ್ರೆಂತ್. ನೀವು ಗುಡ್ ಕಂಟೆಂಟ್ ನೋಡ್ತಿದ್ದೀರಾ ಅಥವಾ ನೋಡ್ತೀರಾ ಫ್ಯೂಚರ್ಲಿ ಏನೇ ಇದ್ರು ಅಂತಂದ್ರೂ ಈಸ್ ದ ಮೇನ್ ಪರ್ಸನ್. ಅಟ್ ದ ಸೇಮ್ ಟೈಮ್ ಡೈರೆಕ್ಟರ್ಸ್ ಆಲ್ಸೋ ವರ್ಕಿಂಗ್ ವೆರಿ ಹಾರ್ಡ್. ಎಲ್ಲರನ್ನು ವಿ ಆರ್ ವೆರಿ ಹ್ಯಾಪಿ ವಿತ್ ಇಟ್ ಸರ್. ಒಂದು ಕಡೆ ಇಂಥ ದೊಡ್ಡ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಒತ್ತಡ, ಮತ್ತೊಂದು ಕಡೆ ಸಿನಿಮಾ ಪ್ರೊಡಕ್ಷನ್ ಸರ್. ಒಂದು ಕಡೆ KD ಆಗಲಿ, ಟಾಕ್ಸಿಕ್ ಆಗಲಿ, ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋಂಥ ಸಿನಿಮಾಗಳು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಎಲ್ಲ ವಿಭಾಗಗಳನ್ನು? ಸರ್ ನಮಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಸರ್. ಬೆಳಗ್ಗೆ ಎದ್ದರೆ ಸಿನಿಮಾನೇ, ರಾತ್ರಿ ಮಲಗೋದಕ್ಕಿಂತ ಮುಂಚೆನೂ ಸಿನಿಮಾನೇ. ಎಲ್ಲದಕ್ಕೂ ಅದೇ ಆದಂಥ ಟೀಮ್ ಇದೆ, ಅವರು ನೋಡ್ತಿದ್ದಾರೆ. ಎಲ್ಲರೂ ಇನ್ವಾಲ್ವ್ ಆಗಿ ವಿ ಆರ್ ಗೋಯಿಂಗ್. ಅಂದರೆ ಎಲ್ಲ ಒಂದು ಟೀಮ್ ಆಗಿ, ಈಗ ಹೇಳಬೇಕು ಅಂದರೆ ತೆಲುಗು, ತಮಿಳ್ ನಮ್ಮ ಲೋಹಿತ್ ಅವರು ನೋಡ್ಕೋತಾರೆ. ಕನ್ನಡ, ಹಿಂದಿ, ಮಲಯಾಳಂ ನಾನು ನೋಡ್ಕೋತಿರ್ತೀವಿ. ಮ್ಯೂಚುಲಿ ನನಗೇನ ಕೆಲಸ ಇದ್ದರೆ ಅವರು ಹೆಲ್ಪ್ ಮಾಡ್ತಾರೆ, ಅವ್ರು ನಮ್ಮಿಂದ ಏನಿದ್ರೆ ಅವರು ಮಾಡ್ತಾರೆ. ಇಟ್ಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಆಮೇಲೆ ಬಹಳಷ್ಟು ಸ್ನೇಹಿತರಿದ್ದಾರೆ ಹೂ ಹೆಲ್ಪ್ ಅಸ್ ಇನ್ ಬ್ಯಾಲೆನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಗೋಯಿಂಗ್ ಆನ್ ಸರ್. ಆ ಥರ ಏನು ಹೆಕ್ಟಿಕ್ ಹೆಡ್ಏಕ್ ಅನ್ನೋದು ಏನು ಇಲ್ಲ. ಗೋಯಿಂಗ್ ಆನ್ ಸರ್, ಗೋಯಿಂಗ್ ಆನ್ ಇನ್ ಅ ನೈಸ್ ಗುಡ್ ವೇ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಕ್ಸ್ ಅಕೌಂಟ್ನಲ್ಲಿ ಟ್ಯಾಗ್ ಮಾಡಿ ಕೇಳ್ತಾರೆ ಅಂತ ರೀಸೆಂಟಾಗಿ ತುಂಬ ದೊಡ್ಡ ಪ್ರಶ್ನೆ ಅದೊಂದೇ. ಜನವರಿ 8ಗೆ ಯಶ್ ಅವ್ರ ಬರ್ತ್ಡೇ. ಸೊ ಅವತ್ತು ಟಾಕ್ಸಿಕ್ ಸಿನಿಮಾದನ್ನು ಫಸ್ಟ್ ಲುಕ್ ಏನಾದ್ರು ಬಿಡ್ತಾರಾ ಇಲ್ವಾ, ಅಥವಾ ಏನಾದ್ರು ಗ್ಲಿಮ್ಸಸ್ ಬಿಡ್ತಾರಾ ಅಂತ? ನಿಮಗೆ ಯಶ್ ಸರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಹೌದಾ? ಕರೆಕ್ಟ್ ಅಲ್ವಾ? ಅವ್ರು ಏನೇ ಮಾಡಿದ್ರು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಈಗ ಶೂಟಿಂಗ್ ಇನ್ನೇನು ಶೂಟಿಂಗ್ ನಡೀತಾ ಇದೆ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದಾರೆ. ಇಫ್ ದರ್ ಇಸ್ ಎನಿಥಿಂಗ್ ಅಫಿಷಿಯಲಿ ಅವ್ರು ನಿಮಗೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ಏನೇ ಅಫಿಷಿಯಲ್ ಆಗಿದ್ರು ಅದು ಡೈರೆಕ್ಟ್ ಯಶ್ ಸರಿಂದನೇ ಬರುತ್ತೆ ತಮಗೆ. 100. ತಳಪತಿ 16 ಶೂಟಿಂಗ್ ನಡೀತಿದೆ ಸರ್. ಅದು ಸಹ ಶೂಟಿಂಗ್ ಇಸ್ ಗೋಯಿಂಗ್ ಆನ್. ಅದು ಇನ್ನೇನು 2025 ಆಲ್ರೆಡಿ ಅದರಲ್ಲಿ ಪೋಸ್ಟಲ್ಲಿ ನೋಡಿದ್ದೀರಾ ಯಾವಾಗ ಬರ್ತಿದೆ ಅನ್ನೋದು ಸಿನಿಮಾ. ಗೋಯಿಂಗ್ ಆನ್ ವೆಲ್. ಆ ಟೈಮ್ಗೆ ಕರೆಕ್ಟಾಗಿ ಬರುತ್ತೆ ಸರ್ ಸಿನಿಮಾ. ಟಾಕ್ಸಿಕ್ತೇನೆ ಹೇಳ್ತಾರೆ, ಮುಂಬೈನಲ್ಲಿ ತುಂಬ ಅತಿ ದೊಡ್ಡ ಶೆಡ್ಯೂಲನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಹೇಗಿತ್ತು ಸರ್ ಶೂಟಿಂಗ್? ನೀವೇನಾದ್ರು ಹೋಗಿದ್ರಾ? ಸೆಟ್ ಗಿಟ್ ಎಲ್ಲ ಕೆಲಸಗಳು ಒಂದಷ್ಟು ನೋಡಿದ್ರಾ ಅಂತ? ಏನೇ ಇದ್ರು ಅದು ಯಶ್ ಸರ್ ಹೇಳ್ತಾರೆ ಸರ್ ಅದ್ರ ಬಗ್ಗೆ 100%. ಚೆನ್ನಾಗಿ ನಡೀತಿದೆ. ದಟ್ ಈಸ್ ವಾಟ್. ತುಂಬ ಚೆನ್ನಾಗಿ ನೋಡ್ತಿದೆ ಆ ಸಿನಿಮಾದ ಒಂದೊಂದು ಅಪ್ಡೇಟನ್ನು ಅವ್ರೇನಾದ್ರು ಬಿಟ್ಟರೆ ತುಂಬ ದೊಡ್ಡದಾಗಿರುತ್ತೆ. ಅದನ್ನು ಅವರು ಟೈಮ್ ಬಂದಾಗ 100% ಹಿ ವಿಲ್ ಕನ್ವೆ ಇಟ್ ಸರ್.